ಚಿಕ್ಕಮಗಳೂರು ಜಿಲ್ಲೆ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆ ಹಾಗೂ ರುಕ್ಮಿಣಿಯಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಚಿಕ್ಕಮಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರೋಟರಿ ಕ್ಲಬ್, ಇನ್ನರ್ವಿಲ್ ಕ್ಲಬ್, ರೋಟರಿ ಕಾಫಿಲ್ಯಾಂಡ್ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆ ಸಭಾಂಗಣದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಆರೋಗ್ಯವಂತ ಸಮಾಜಕ್ಕೆ ತಾಯಿ ಮಗುವಿನ ಆರೈಕೆ ಎಷ್ಟು ಅವಶ್ಯವೋ ಅದೇ ರೀತಿ ಮಗುವಿನ ಸ್ತನ್ಯಪಾನವೇ ಅತ್ಯುತ್ತಮ. ಮಗುವಿಗೆ ರೋಗ ನಿರೋಧಕ ಶಕ್ತಿ ಹಾಗೂ ಪೌಷ್ಟಿಕಾಂಶ ಯಥೇಚ್ಛವಾಗಿ ತಾಯಿ ಹಾಲು ನೀಡುವ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ನಡೆಸಲಾಗುತ್ತಿದೆ ಎಂದರು. ನಾನು ಅವಳಿಗೆ ಹಾಲು ಕುಡಿಸ್ತಿದ್ದಂತೆ ಮಲಗ್ತಾರೆ ಮಕ್ಕಳು. ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಹಾಲು ಕುಡ್ಕೊಂಡ್ರೆ ಮಲಗ್ತಾರೆ. ಮಲಗಿದ್ದು ನಾನು ಹಾಕೊಂಡು ಏನಾದ್ರು ತೆಗ್ಸಕ್ ಹೋದ್ರೆ ನಮ್ಮ ಅಜ್ಜಿ ಎಷ್ಟು ಹಿಂಸೆ ಮಾಡ್ತೀಯಾ, ನಾವೆಲ್ಲ ಹಂಗೆ ಮಲಗಿಸ್ಲಿಲ್ವಾ ನಿನ್ನ? ಆ ಮಲಗಿದಾಗ ಬಿಟ್ಬಿಡ್ಬೇಕು ಮಕ್ಳಿಗೆ. ಮೈ ಬರೋದ್ ಹೆಂಗೆ, ನೀನ್ ಮಲಗಿಸ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತಿದ್ವಿ, ಅದನ್ನ ಎಡ್ಡೆಡ್ಸಿ ಎಳೆದನೆ ಹಾಕೊಂಡು ತೇಗ್ಸಕ್ ಶುರು ಮಾಡ್ತಿದ್. ಹಂಗೆ ಅದು ಸ್ವಲ್ಪ ಕೊಯ್ಯಲ್ಲಿರ್ತಿತ್ತು. ಅಥವಾ ಏನಾದ್ರು ಹಿಂಗ್ ಮಿಸ್ಕಾಡಿದ್ರೆ ನಮ್ಮ ಅಜ್ಜಿಗೆ ಸಂತ, ಇವಳು ಮಲಗಕ್ ಬಿಡಲ್ಲ, ಇವಳು ಸರಿಯಾಗಿ ನೋಡ್ಕೊಂತ ಇಲ್ಲ. ಏನ್ ಹೇಳ್ತಿದ್ರು, ನನಗೆ ಹೇಳ್ಕೊಡ್ತಾ ಇದ್ರು, ಯಾರಾದ್ರೂ ತೇಗಿಸ್ತಾರ ಗೊತ್ತಿಲ್ವಾ ಮಕ್ಳಿಗೆ? ನಿನ್ನ ತೇಗ್ಸಿಲ್ಲ, ನಿನ್ ತಮ್ಮನ್ ತೇಗ್ಸಿಲ್ಲ, ನಿಮ್ ಅಮ್ಮನ್ ತೇಗ್ಸಿಲ್ಲ, ನೀವೆಲ್ಲ ಬದುಕಿಲ್ವಾ? ಇಲ್ಲಿ ಬಿಡು, ಮಲ್ಕೊಳ್ಳಿ ಬಿಡು ಅಂತ ನಾವು ಪ್ರತಿ ಲಂಗ್ಸಿಗೆ ಹೋಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಅವಾಗ ತೀರ್ಕೊಂಡಿರೋದು ಒಂದು 40% ಕೇಸ್. ಅಂದ್ರೆ ಅದ್ರ ಒಳಗಡೆ ಹೋಗಿ ಇನ್ಫೆಕ್ಷನ್ ಆಗಿ ನ್ಯೂಮೋನಿಯಾ ಅಂದ್ರೆ ರೆಸ್ಪಿರೇಷನ್ ನ್ಯೂಮೋನಿಯಾ ಅಂತ ಹೇಳಿ ಆಸ್ಪಿರೇಷನ್ ಆಗಿ ತೀರ್ಕೊಂಡಿದ್ದಾರೆ. ಸೊ ಎಲ್ಲಾ ತಾಯಂದ್ರು ಡಾಕ್ಟರ್ ಹೇಳಿದಂಗೆ, ನಾನು ಐ ಥಿಂಕ್ ಪ್ಯಾನಲ್ ಏನಂತಾರೆ, ನಿಮ್ಗೆ ಡಾಕ್ಟರ್ ಯಾರೇ ಹೇಳಿದ್ರು ಏನನ್ಸುತ್ತೆ, ಅವರು ಹೊರಗಡೆ ನಿಂತ್ಕೊಂಡಿದ್ದಾರೆ, ಅನುಭವಿಸಿರೋರು ಹೆಂಗಸರು. ಸೊ ನಾನು ಅನುಭವಿಸಿರೋರಾಗಿ ಹೇಳ್ತಾ ಇದ್ದೀನಿ, ಹೊಸ ತಾಯಂದ್ರಿಗೆ ಬಹಳ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಡಾಕ್ಟರ್ ನನಗೊಂದು ರಿಕ್ವೆಸ್ಟ್, ನೀವು ನೆಕ್ಸ್ಟ್ ಸ್ತನ್ಯಪಾನ ಸಪ್ತಾಹ ಮಾಡಿದಾಗ ಹೊಸ ತಾಯಂದ್ರು ಎಷ್ಟು ಬರ್ತಾರೆ ಅದ್ರ ಡಬಲ್ ಅವರ ಯಜಮಾನರು, ಅವರ ತಾಯಂದ್ರು, ಅವರ ಅತ್ತೆಯರು, ಅವರು ಯಾರು ಮನೆಯ ತಂಗಿರಬಹುದು. ಸೊ ಈ ಕೇರ್ ಟೇಕಿಂಗ್ ಪಾಪ್ಯುಲೇಷನ್ ಅನ್ನ ತರಿಸ್ಬೇಕು. ಯಾಕಂದ್ರೆ ತಾಯಿ ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವರಾಜ್ ಅವರು ಮಾತನಾಡಿ, ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಪ್ರತಿ ವರ್ಷ ಆಗಸ್ಟ್ 1ರಿಂದ ಆಗಸ್ಟ್ 7ರವರೆಗೆ ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ತಾಯಿಯ ಹಾಲಿನ ಮಹತ್ವ, ನವಜಾತ ಶಿಶುಗಳಿಗೆ ಎದೆ ಹಾಲಿನ ಅವಶ್ಯಕತೆ ಹಾಗೂ ತಾಯಂದಿರಲ್ಲಿ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ನಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ, ನರ್ಸಿಂಗ್ ಓದಂತ ಸ್ಟಾಫ್ ನರ್ಸ್ ಕೂಡ ಅವರ 2ನೇ ಮಗುಗೆ ಹಾಲು ಕುಡಿಸಿ ಅದಕ್ಕೆ ತೇಗಿಸದೆ, ಆಯ್ತಾ, ಆ ಎದೆ ಹಾಲು ಏನು ವೊಮಿಟ್ ಆಗಿ ಅದು ಶ್ವಾಸಕೋಶಕ್ಕೆ ಆಸ್ಪಿರೇಟ್ ಆಗಿ ನಾವು ಮಕ್ಕಳನ್ನ ಕಳ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಸಂಪನ್ಮೂಲ ವ್ಯಕ್ತಿಗಳು ಏನ್ ಬಂದಿದ್ದಾರೆ, 2 ವಿಜ್ಞಾನ ಬಂದಿದ್ದಾರೆ, ಅವರು ನಿಮಗೆ ಬ್ರೆಸ್ಟ್ ಫೀಡ್ ನ ಮಹತ್ವವನ್ನು ಹೇಳ್ಕೊಡ್ತಾರೆ, ತಾಯಿ ಎದೆ ಹಾಲಿನ ಮಹತ್ವವನ್ನು ಹೇಳ್ಕೊಡ್ತಾರೆ. ಬಟ್ ಯಾಕೆ ತಾಯಂದಿರನ್ನ ಹೇಳ್ತಾ ಇದೀವಿ, ನಾವು ಜಿಲ್ಲಾ ಮಟ್ಟದಲ್ಲಿ ಈಗ ಡೆಲಿವರಿ ಆಗಿ ನಿಮ್ಮ ಜನ ಕರೆದು ಹೇಳ್ತಾ ಇದೀವಿ. ನಮ್ಮ ಎಲ್ಲಾ 88 PHC ನಲ್ಲಿ ಈ ವಾರದಲ್ಲಿ ಎಲ್ಲಾ ತಾಯಂದಿರನ್ನ ಯಾರ್ಯಾರು ಎದೆ ಹಾಲನ್ನ ಕುಡಿಸ್ತಾ ಇದ್ದಾರೆ 1.5 ವರ್ಷ 2 ವರ್ಷ ಅಂತ ನಾವು ಏನ್ ಪ್ರಮೋಟ್ ಮಾಡ್ತೇವೆ, ಎಲ್ಲಾ ತಾಯಂದಿರನ್ನ ಕರೆದು ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತೇವೆ. ಒಂದು ತಾಯಿ ಎದೆ ಹಾಲು, ಎರಡನೇದು ಟು ಸಮ್ ಎಕ್ಸ್ಟೆಂಟ್ ಈ ಎಗ್ ಬಗ್ಗೆ ಡಿಬೇಟ್ ನಡೀತಾ ಇದೆ, ಏನ್ ಹೇಗೆ ಅಲ್ವಾ, ಅದನ್ನ ಸದ್ಯಕ್ಕೆ ಇಂಜೆಕ್ಷನ್ ಕೊಟ್ಟು ಕವರ್ ಮಾಡಕ್ ಆಗಿಲ್ಲ. ಈ 3 ವಿಚಾರಗಳಿವೆ. ತಾಯಿ ಹಾಲನ್ನೇ ಯಾಕೆ ಕುಡಿಸ್ಬೇಕು ಅನ್ನೋ ವಿಚಾರ ಬಂದ್ರೆ ನಮ್ಗೆಲ್ಲ ಗೊತ್ತಿದೆ. ಮೊದಲನೇದಾಗಿ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು ಫಸ್ಟ್ ಹಾಲು ಬರುತ್ತೆ. ತುಂಬಾ ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಆ ಹಾಲನ್ನ ತಪ್ಪದೆ ತಾಯಿ ಮಗುಗೆ ಕುಡಿಸ್ಬೇಕು. ನೆಕ್ಸ್ಟ್ ಕಮ್ಸ್ ದ ಟ್ರಾನ್ಸಿಷನ್ ಮಿಲ್ಕ್ ಅಲ್ವಾ, ಅದು ಸ್ವಲ್ಪ
ತೆಳುವಾಗಿರ್ತದೆ, ಸೆಟ್ ಆಗ್ತದೆ. ಅದು 3 to 4 hours ಟ್ರಾನ್ಸಿಷನ್ ಮಿಲ್ಕ್ ಬರ್ತದೆ. ದೆನ್ ದ ರೆಗ್ಯುಲರ್ ಬ್ರೆಸ್ಟ್ ಮಿಲ್ಕ್ ಎಕ್ಸ್ಪ್ರೆಷನ್ ಶುರು ಆಗುತ್ತೆ. ಏನಿರುತ್ತೆ ಸರ್ ಇದರಲ್ಲಿ? ಯಾಕೆ ಇಷ್ಟೊಂದು ಹೇಳ್ಬೇಕಂತ ಅನಿವಾರ್ಯತೆ ಇದೆ ಅಂದ್ರೆ, ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಇರುತ್ತೆ. ನೀವು ಯಾರು ಮಿಕ್ಸ್ ಮಾಡಿ ಯಾವ ಕಂಪನಿಗೂ ಪ್ರಿಪೇರ್ ಮಾಡಕ್ ಆಗಲ್ಲ. ಅಷ್ಟು ಕಾಂಪೋಸಿಷನ್, ಅಷ್ಟು ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ಸ್, ಫ್ಯಾಟ್ಸ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಬ್ರೆಸ್ಟ್ ಮಿಲ್ಕ್ ನಲ್ಲಿ ವಿಟಮಿನ್ಸ್ ಇರುತ್ತೆ. ನೀವು ಟಾನಿಕ್ ಮಾತ್ರ ನಂಬಬೇಕು, ಇಲ್ಲಿ ರೆಡಿ ವಿಟಮಿನ್ಸ್ ಇರುತ್ತೆ. ಸೊ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಇದನ್ನ ಮಾಡ್ತೀವಿ. ಸೊ ಇದರಲ್ಲಿ ನಾವು ಏನಂತ ಪ್ರೆಗ್ನೆನ್ಸಿ ಇಂದಾನೆ ನಾವು ಸ್ತನಪಾನದ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಸೊ ಯಾವಾಗಲೂ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆಂಟ್ ಆದಾಗ, ಕನ್ಸೀವ್ ಆದಾಗ ಎಲ್ಲರಿಗೂ ಮಗು ಅಷ್ಟೇ ತಲೆನಲ್ಲಿ ಇರುತ್ತೆ. ಹೆಣ್ಮಕ್ಳು ತುಂಬಾ ಹೆಣ್ಮಕ್ಳು ಇನ್ನು ಕಾಲೇಜಲ್ಲಿ ಓದ್ತಾ ಇರ್ತಾರೆ, ಕಾಲೇಜಿಂದ ಸಡನ್ ಆಗಿ ಮದುವೆ ಆಗ್ತಾರೆ. ಮದುವೆ ಆಗಿ ಅವ್ರಿಗೆ ಕನ್ಸೀವ್ ಆದಾಗ ಅವ್ರಿಗೆ ಏನು ಅಂದ್ರೆ ಎಷ್ಟೊಂದು ಜನಕ್ಕೆ ಪ್ರೆಗ್ನೆನ್ಸಿ ಪ್ಲಾನೇ ಇರೋದಿಲ್ಲ. ಹಿಂಗೆ ಅವ್ರಿಗೆ ಮಗು ಒಂದು ಆಸೆ, ಖುಷಿ ಇರುತ್ತೆ, ಬಟ್ ಅವ್ರಿಗೆ ಅದ್ರದ್ದು ನೆಕ್ಸ್ಟ್ ಏನು ಕಾನ್ಸೆಪ್ಟ್, ಅದ್ರದ್ದು ಏನೇನು ನಡೆಯುತ್ತೆ, ಅವ್ರದ್ದು ಫಿಸಿಯೋಲಾಜಿಕಲ್ ಚೇಂಜಸ್ ಅಂತೀವಿ ನಾವು, ದೇಹದಲ್ಲಿ ಅದು ಬದಲಾವಣೆ ಇರ್ಬೋದು. ನೆಕ್ಸ್ಟ್ ಸ್ತನಪಾನ ಮಾಡುವಾಗ ಅವ್ರಿಗೆ ಯಾವ್ಯಾವ ರೀತಿ ಕೇರ್ ತಗೋಬೇಕು ಅವರೆಲ್ಲ ಏನು ಗೊತ್ತಿರೋದಿಲ್ಲ. ಸೊ ನಾವೇನಂತ ಹೇಳ್ತೀವಿ, ಮೊದಲು ಅಟ್ಲೀಸ್ಟ್ ಅಂದ್ರೆ ನಾವು ಯಾವಾಗಲೂ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಗರ್ಭಾವಸ್ಥೆ 40 ವಾರ ಇರುತ್ತೆ. ಫಸ್ಟ್ 20 ವಾರ ನಾವು ಸಾಮಾನ್ಯ ಅವ್ರದ್ದು ರೆಗ್ಯುಲರ್ ಚೆಕ್ಅಪ್ ಎಲ್ಲ ಮಾಡ್ತೀವಿ. ನೆಕ್ಸ್ಟ್ 20 ವಾರ ಆದ್ಮೇಲೆ ಅವ್ರಿಗೆ ಸ್ವಲ್ಪ ಅರಿವು ಮೂಡಿಸೋದಕ್ಕೆ ಟ್ರೈ ಮಾಡ್ತೀವಿ. ಯಾವ ತರ ನಮ್ದು PPU ಯೂನಿಟ್ ಇದೆ ನಮ್ಮ ಹಾಸ್ಪಿಟಲ್ ಅಲ್ಲಿ, ಅದರಲ್ಲಿ ಕಾಂಟ್ರಸೆಪ್ಷನ್ ಬಗ್ಗೆನೂ ಹೇಳ್ತಾ ಇರ್ತಾರೆ, ಅದ್ರ ಜೊತೆ ಫೀಡಿಂಗ್ ಬಗ್ಗೆನೂ ಹೇಳ್ತಾ ಇರ್ತಾರೆ. ಸೊ ಫೀಡಿಂಗ್ ಬಗ್ಗೆ ಹೆಂಗೆ ಕೇಳ್ತೀವಿ ಅಂದ್ರೆ, ನಿಮ್ಗೆ ಫೀಡಿಂಗ್ ಎಲ್ಲ ಇಂಟ್ರೆಸ್ಟ್ ಇದೆಯಾ ಮಗುನ ನಿಮ್ಗೆ, ಯಾಕಂದ್ರೆ ಅದು ಹೊಸ ಜೀವ. ಯಾವಾಗ ನಮ್ಗೆ ಒಂದು ಮದುವೆಯಿಂದಲೇ ಹುಡುಗಿಗೆ ಒಂದು ಹೊಸ ಮನೆನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ಟೈಮ್ ತಗೊಳುತ್ತೆ. ಇನ್ನು ಒಂದೊಂದ್ಸರಿ ಸಡನ್ ಕನ್ಸೀವ್ ಆದಾಗ ಅವ್ರಿಗೆ ಮತ್ತೆ ಪ್ಲಾನ್ ಇಲ್ಲ ಅಂದಾಗ ಅದು ಮಗುನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಟೈಮ್ ತಗೊಳುತ್ತೆ. ಸೊ ಅವ್ರನ್ನ ಮೈಂಡ್ ಪ್ರಿಪೇರ್ ಮಾಡ್ಬೇಕು. ಸೊ ಫಸ್ಟ್ ಅಟ್ಲೀಸ್ಟ್ ಒಂದು 3.5 months ಅವ್ರು ಪ್ರಿಪೇರ್ ಇಲ್ಲ ಅಂದ್ರೂ ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಬರೋ ಆದ್ಯತೆಗೋಸ್ಕರ ಪರೋಕ್ಷವಾಗಿ ನಮ್ಮೊಂದಿಗೆ ಕೈ ಜೋಡಿಸಿದಂತ ಎಲ್ಲ ಸಿಮ್ಸ್ ಶಾಲೆಯ ಎಲ್ಲ ಪ್ರಾಧ್ಯಾಪಕರಿಂದ, ವಿದ್ಯಾರ್ಥಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ನೆಚ್ಚಿನ ಸಹೋದರಿಯರಿಗೆ, ತಾಯಂದಿರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಸ್ವಾಗತವನ್ನ ಬಯಸುತ್ತಾ, ತಾಯಿಯ ಎದೆ ಹಾಲು ಬಯಸಿದಾಗ ಬಾದಾಮಿ ಹಾಲು ಬಿಸಿ ಮಾಡಬೇಕೆಂದಿಲ್ಲ, ಕಾಯಿಸಬೇಕೆಂದಿಲ್ಲ, ಸ್ವಚ್ಛ, ಸಮೃದ್ಧ, ಸಂಪೂರ್ಣ ಆಹಾರ ಏನಿದೆಯ ಮಹತ್ವ ಡಾಕ್ಟರ್ ಮಂಜುನಾಥ್ ಸರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೀತಾ, ಡಾಕ್ಟರ್ ವರದಾ ವಿದ್ಯಾರಾಣಿ, ಡಾಕ್ಟರ್ ಚಂದ್ರಶೇಖರ್ ಸಾಲಿಮಾಡ್, ಡಾಕ್ಟರ್ ಲೋಹಿತ್, ಡಾಕ್ಟರ್ ಹರೀಶ್ ಬಾಬು, ಡಾಕ್ಟರ್ ಸೀಮಾ, ಡಾಕ್ಟರ್ ಪುರುಷೋತ್ತಮ್, ಡಾಕ್ಟರ್ ಭರತ್, ರೋಟರಿ ಕ್ಲಬ್ ಅಧ್ಯಕ್ಷರಾದ ಚಿದಾನಂದ, ಕಾಫಿಲ್ಯಾಂಡ್ ಅಧ್ಯಕ್ಷರಾದ ಸುಧಾ ಗೌಡ, ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷರಾದ ಮಾಳವಿಕಾ ರಘುನಂದನ್, ಕಾರ್ಯದರ್ಶಿ ಕಾಂಚನ ವಿನಯ್, ಖಜಾಂಚಿ ಸರಸ್ವತಿ ರಾಕೇಶ್, ಪ್ರಭಾರಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಲಲಿತಾ ಸ್ವಾಗತಿಸಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬೇಬಿ ಪ್ರಾರ್ಥಿಸಿ, ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿ ಜಲಜಾಕ್ಷಿ ಅವರು ನಿರೂಪಿಸಿ, ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿ ರಾಣಿ ಅವರು ವಂದಿಸಿದರು.